ಇನ್ನು ಭಾರತ ಮತ್ತು ಪಾಕಿಸ್ತಾನ ನಡುವೆ ಕದನ ವಿರಾಮ ಘೋಷಣೆಯಾಗಿದೆ. ಆದರೆ ಉಗ್ರರ ವಿರುದ್ಧ ಭಾರತ ನಡೆಸ್ತಾ ಇರುವಂತಹ ಆಪರೇಷನ್ ಸಿಂಧೂರ ಇನ್ನೂ ಕೂಡ ಮುಂದುವರೆದಿದೆ. ಮತ್ತೊಂದು ಕಡೆ ಇವತ್ತು ಪ್ರಧಾನಿ ಮೋದಿ ಸಚಿವರು ಮತ್ತು ಸೇನಾಧಿಕಾರಿಗಳ ಜೊತೆಗೆ ಮಹತ್ವದ ಸಭೆ ಕೂಡ ನಡೆಸಿದ್ರು. ಇದರ ಔಟ್ಕಮ್ ಏನಿದೆ ಬನ್ನಿ ನೋಡೋಣ. ಆಪರೇಷನ್ ಸಿಂಧೂರ ಉಗ್ರರು ಹಾಗೂ ಪಾಕ್ ಎದೆ ನಡುಗಿಸುವ ಹೆಸರು. ಭಯೋತ್ಪಾದಕರು ಪಹಲ್ಗಾಂವ್ನಲ್ಲಿ 26 ಅಮಾಯಕರ ಜೀವ ಹೀರಿದ ಬಳಿಕ ಭಾರತೀಯ ಸೇನೆ ಈ ಆಪರೇಷನ್ ನಡೆಸಿತ್ತು. ಪಾಕ್ನ ಸುಭದ್ರತೆಯಲ್ಲಿ ಹಾಯಾಗಿದ್ದ ಉಗ್ರರ ಹುಟ್ಟಡಗಿಸಿತ್ತು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 9 ಭಯೋತ್ಪಾದಕ ನೆಲೆಗಳನ್ನೇ ಧ್ವಂಸ ಮಾಡಲಾಗಿತ್ತು. ಇದೀಗ ಆಪರೇಷನ್ ಸಿಂಧೂರ ಮುಂದುವರಿಯೋ ಬಗ್ಗೆ ವಾಯುಸೇನೆ ಅಧಿಕೃತ ಮಾಹಿತಿ ನೀಡಿದೆ. ಇನ್ನೂ ನಿಂತಿಲ್ಲ ಭಾರತದ ಆಪರೇಷನ್ ಸಿಂಧೂರ. ಪಾಕಿಸ್ತಾನ ಉಗ್ರರಿಗೆ ಎಚ್ಚರಿಕೆ ಕೊಟ್ಟ ವಾಯುಸೇನೆ. ಕದನ ವಿರಾಮ ಘೋಷಣೆ ಬಳಿಕ ಭಾರತದ ಸೇನೆ ನಡೆಸ್ತಾ ಇದ್ದ ಆಪರೇಷನ್ ಸಿಂಧೂರ ನಿಲ್ಲಿಸಲಾಗಿದೆಯಾ ಅನ್ನೋ ಪ್ರಶ್ನೆ ಮೂಡಿತು. ಆದರೆ ವಾಯುಸೇನೆ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದು, ಉಗ್ರರ ವಿರುದ್ಧ ಇನ್ನೂ ಆಪರೇಷನ್ ಮುಂದುವರೆದಿದೆ ಅಂತ ಟ್ವೀಟ್ ಮಾಡಿದೆ. ಭಾರತೀಯ ವಾಯುಸೇನೆ ಆಪರೇಷನ್ ಸಿಂಧೂರವನ್ನ ನಿಖರವಾಗಿ ವೃತ್ತಿಪರತೆಯ ಮೂಲಕ ಯಶಸ್ವಿಯಾಗಿ ಮಾಡಿದ್ದೇವೆ. ಸ್ಪಷ್ಟ ಉದ್ದೇಶ ಹಾಗೂ ವಿವೇಚನೆಯಿಂದ ರಾಷ್ಟ್ರಹಿತಕ್ಕಾಗಿ ಕಾರ್ಯಾಚರಣೆ ಮಾಡಿದ್ದೇವೆ. ಕಾರ್ಯಾಚರಣೆ ಇನ್ನೂ ಮುಂದುವರೆದಿದ್ದು, ಈ ಬಗ್ಗೆ ಸಂಪೂರ್ಣ ವಿವರವನ್ನ ಶೀಘ್ರದಲ್ಲಿಯೇ ನೀಡಲಿದ್ದೇವೆ. ಖಚಿತವಲ್ಲದ ಹಾಗೂ ಊಹಾಪೋಹದ ಸುದ್ದಿಗಳಿಂದ ಜನರು ದೂರವಿರಬೇಕೆಂದು ಮನವಿ ಮಾಡ್ತೇವೆ. ಪ್ರಧಾನಿ ಮೋದಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್. ಕದನ ವಿರಾಮ, ಗಡಿ ಭದ್ರತೆ ಬಗ್ಗೆ ಪ್ರಧಾನಿ ಚರ್ಚೆ. ಈ ಹೊತ್ತಲ್ಲೇ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ ನಡೆಸಿದ್ರು. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ವಿದೇಶಾಂಗ ಸಚಿವ ಜೈಶಂಕರ್, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಸಿಡಿಎಸ್ ಅನಿಲ್ ಚೌಹಾಣ್ ಹಾಗೂ 3 ಸೇನಾಪಡೆಗಳ ಮುಖ್ಯಸ್ಥರು ಈ ಸಭೆಯಲ್ಲಿ ಭಾಗವಹಿಸಿದ್ರು. ಸತತ 2 ಗಂಟೆಗಳ ಕಾಲ ಮಾತುಕತೆ ನಡೆಯಿತು. ಕದನ ವಿರಾಮ ಘೋಷಣೆ ಬಳಿಕ ಏನೇನೆಲ್ಲ ಆಯ್ತು ಅನ್ನೋ ಬಗ್ಗೆ ಮೋದಿಗೆ ಮಾಹಿತಿ ನೀಡಿದ್ರು. ನಾಳೆ ಭಾರತ ಪಾಕ್ ಡಿಜಿಎಂಒ ಮಟ್ಟದಲ್ಲಿ ಸಭೆ. ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕದನ ವಿರಾಮ ಘೋಷಿಸಿದ್ದಾರೆ. ಆದರೆ ನಿಯಮಗಳ ಪ್ರಕಾರ ನಾಳೆ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಸಭೆ ನಡೆಯಲಿದೆ. ಭಾರತ ಪಾಕ್ ಡಿಜಿಎಂಒ ಮಟ್ಟದಲ್ಲಿ ನಾಳೆ ಮಧ್ಯಾಹ್ನ 12 ಗಂಟೆಗೆ ಮಾತುಕತೆಯಾಗಲಿದೆ. ಈ ಸಭೆಯಲ್ಲಿ ಭಾರತ ಕೆಲವು ಷರತ್ತುಗಳನ್ನ ವೈರಿ ರಾಷ್ಟ್ರ ಪಾಕ್ನ ಮುಂದಿಡಲಿದೆ. ಹಾಗಿದ್ರೆ ಯಾವೆಲ್ಲ ಷರತ್ತು ಹಾಕುತ್ತೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಕಾಶ್ಮೀರದಲ್ಲಿ ಉಗ್ರ ಚಟುವಟಿಕೆಗೆ ಬೆಂಬಲಿಸುವುದನ್ನ ಪಾಕ್ ಬಿಡಬೇಕು. ಅಲ್ಲದೆ ಉಗ್ರ ಸಂಘಟನೆಗಳ ವಿರುದ್ಧ ಪಾಕಿಸ್ತಾನವೇ ಇಡೀ ಜಗತ್ತಿಗೆ ಗೊತ್ತಾಗುವ ರೀತಿ ಕಾರ್ಯಾಚರಣೆ ಮಾಡಬೇಕು ಅಂತ ಷರತ್ತು ಹಾಕುವ ಸಾಧ್ಯತೆ ಇದೆ. ಉಗ್ರ ಸಂಘಟನೆಗಳ ಮಾಸ್ಟರ್ ಮೈಂಡ್ಗಳನ್ನ ಹಸ್ತಾಂತರಿಸೋದು ಹಾಗೂ ಜೈಷ್ ಎ ಮೊಹಮ್ಮದ್ ಮತ್ತು ಲಷ್ಕರ್ ಎ ತೊಯ್ಬಾದಂತಹ ಉಗ್ರ ಸಂಘಟನೆಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಒತ್ತಾಯಿಸುವ ಸಾಧ್ಯತೆ ಇದೆ. ಅಲ್ಲದೆ ಉಗ್ರರ ಶಿಬಿರಗಳನ್ನ ಮುಚ್ಚೋದು, ಉಗ್ರ ಸಂಘಟನೆಗಳ ನಾಯಕರನ್ನ ಬಂಧಿಸಲು ಷರತ್ತು ಇಡಬಹುದು. ಇನ್ನು ಉಗ್ರರ ಆರ್ಥಿಕ ಮೂಲ ಕಡಿತಗೊಳಿಸುವ ಷರತ್ತು ಹಾಕುವ ಸಾಧ್ಯತೆ ಇದ್ದು, ಎಲ್ಒಸಿ ಉದ್ದಕ್ಕೂ ಕದನ ವಿರಾಮ ಉಲ್ಲಂಘನೆ ಆಗದಂತೆ ಒಪ್ಪಂದಕ್ಕೆ ಒತ್ತಾಯ ಮಾಡುವ ಸಾಧ್ಯತೆ ಇದೆ. ಅಲ್ಲದೆ ಗಡಿಯಲ್ಲಿ ಗುಂಡಿನ ದಾಳಿ, ಡ್ರೋನ್ ದಾಳಿ, ಒಳನುಸುಳುವಿಕೆಯನ್ನು ತಡೆಗಟ್ಟಲು ಒತ್ತಾಯ ಮಾಡುವ ನಿರೀಕ್ಷೆ ಇದ್ದು, ಗಡಿಯಲ್ಲಿ ಶಾಂತಿ ಕಾಪಾಡಲು 2 ದೇಶಗಳ ಡಿಜಿಎಂಒ ನಿರಂತರ ಸಂಪರ್ಕ ಹೊಂದಿರಬೇಕು ಅಂತ ಕೋರಲಿದೆ. ಇದರ ಜೊತೆಗೆ ರಾಜತಾಂತ್ರಿಕ ಸಿಬ್ಬಂದಿಗೆ ಸಂಪೂರ್ಣ ಭದ್ರತೆ ಭರವಸೆ ಕೋರಬಹುದಾಗಿದ್ದು, ಕಾಶ್ಮೀರ ವಿಚಾರದಲ್ಲಿ 3ನೇ ವ್ಯಕ್ತಿಯ ಮಧ್ಯಸ್ಥಿಕೆಯನ್ನ ತಿರಸ್ಕರಿಸುವ ಸಾಧ್ಯತೆ ಇದೆ. ಸದ್ಯದ ಮಟ್ಟಿಗೆ ಗಡಿಯಲ್ಲಿನ ವಾತಾವರಣ ತಿಳಿಯಾಗಿದೆ. ಆದರೆ ಪಾಪಿ ಪಾಕಿಸ್ತಾನವನ್ನ ನಂಬೋದಕ್ಕಾಗೋದಿಲ್ಲ. ಯಾವಾಗ ದಾಳಿ ಮಾಡುತ್ತೆ ಅನ್ನೋದನ್ನ ಊಹಿಸಲು ಸಾಧ್ಯವಿಲ್ಲ. ಎಲ್ಲದಕ್ಕೂ ಭಾರತೀಯ ಸೇನೆ ಮತ್ತು ಕೇಂದ್ರ ಸರ್ಕಾರ ಸರ್ವಸನ್ನದ್ಧವಾಗಿದೆ. ಬ್ಯೂರೋ ರಿಪೋರ್ಟ್, TV9.